ನಮಸ್ತೆ ಎಲ್ರಿಗೂ ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನೋಡಿ, ಇವತ್ತು ಈ ಚಿತ್ರದಲ್ಲಿ ಕಾಣುವಂಥ ಬಸವನ ಹುಳುವಿನ ಬಗ್ಗೆ, ಅಂದರೆ ಸ್ನೇಲ್ ಅನ್ನುವ ಭೂಮಿ ಮೇಲಿರುವಂಥ ಸಣ್ಣ ಪ್ರಾಣಿಯ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ಕಾಣ್ತಾ ಇರುವಂಥ ಎರಡು ಆ್ಯಂಟೈನ ಥರ ಅದರ ದೇಹದ ಮೇಲೆ, ಅಂದರೆ ತಲೆಯ ಮೇಲೆ ಮುಂಭಾಗದಲ್ಲಿ ಕಾಣುತ್ತೆ. ಅದೇ ಅದರ ಕಣ್ಣು ಅಂತ ಹೇಳಿ ಕರಿತೀವಿ. ಪ್ರಪಂಚದಲ್ಲಿ ಸುಮಾರು 60,000 ಪ್ರಭೇದಗಳ ಬಸವನ ಹುಳುಗಳನ್ನು ನಾವಿಲ್ಲಿ ನೋಡ್ಬೋದು. ದೇಹ ಮಾತ್ರ ಬಹಳ ಮೃದುವಾಗಿರುತ್ತೆ. ದೇಹದ ಮೇಲೆ ಮುಟ್ಟಿದರೆ ಬಹಳ ನಯವಾಗಿ ಅದರ ದೇಹ ಕಾಣುತ್ತೆ. ನಿಧಾನವಾಗಿರುವಂಥ ಚಲನೆ ಇದೆ. ಇದರ ಚಲನೆ ಎಷ್ಟು ಗೊತ್ತೇ? 1 ಗಂಟೆಗೆ 0.03 ಮೈಲಿಯಷ್ಟು ದೂರ ನಡೆಯುತ್ತೆ ಅಂಥೇಳಿ ಕಂಡು ಬಂದಿದೆ. ಅಂದರೆ ಬಹಳ ನಿಧಾನವಾಗಿರುವಂಥ ಚಲನೆ. ಇತ್ತೀಚೆಗೆ ಇದನ್ನು ಬ್ಯೂಟಿಷಿಯನ್ಸ್ ಸಹ ಬಳಸ್ತಾ ಇರೋದನ್ನು ನೋಡಿದ್ರೆ, ಸುಮಾರು ಭೂಮಿ ಮೇಲೆ ಸಾಕಷ್ಟು ಪ್ರಭೇದಗಳು ಸಹ ಇರುತ್ತೆ. ಇದು ಶಂಖವನ್ನು ಹೊತ್ಕೊಂಡಿದೆ ನೋಡಿ, ಮೇಲ್ಭಾಗದಲ್ಲಿ ಚಿಕ್ಕ ಗಾತ್ರದ ಶಂಖ ಇರೋದನ್ನು ನೋಡ್ತೀರಾ. ತದನಂತರ ಇದು ಬೆಳೀತಾ ಬೆಳೀತಾ ಶಂಖ ಉದುರು ಹೋಗುತ್ತೆ. ತಮ್ಮ ಜೀವಿತಾವಧಿಯು ಕೂಡ ಅಲ್ಲಿ ಮುಗಿದು ಹೋಗುತ್ತೆ. ಸಣ್ಣ ಸಣ್ಣ ಬಸವನ ಹುಳುಗಳನ್ನು ನಿಮ್ಮ ಮೊಡವೆಗಳಾಗಿದ್ದರೆ ಮೊಡವೆಗಳ ಮೇಲೆ ಈ ಬಸವನ ಹುಳು ಇಟ್ಟು ಆ ಮೊಡವೆಗಳು ಹೋಗುವಂಥ ಒಂದು ವೈದ್ಯಕೀಯ ಚಿಕಿತ್ಸಾ ವಿಧಾನ ಕೂಡ ಬಂದಿದೆ. ಸ್ನೇಲ್ ಟ್ರೀಟ್ಮೆಂಟ್ ಅಂತಲೇ ಹೇಳಿ ಅದನ್ನು ಕರೀತಾರೆ. ನೋಡಿ, ಎಷ್ಟು ಬಸವನ ಹುಳು ನಮ್ಮ ಪ್ರಕೃತಿಗೆ ಬಹಳ ಸಹಕಾರಿಯಾಗಿದೆ. ಮಣ್ಣನ್ನು ಹದಗೊಳ್ಳಲಿಕ್ಕೆ, ಡಿಕಾಂಪೋಸ್ಟ್ ಮಾಡಲಿಕ್ಕೆ ಈ ಬಸವನ ಹುಳು ಬಹಳ ಸಹಕಾರಿ ಮಾಡುತ್ತಂತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.